ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಫ್ರೆಂಡ್ಸ್, ಇದು ನನ್ನ 1ನೇ ಎಪಿಸೋಡ್. ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ ಹೇಗಿರುತ್ತೆ ಅಂತಂದು. ಇದು ನನ್ನ ಟಾಮಿಗಿಲ್ಲೇ ನನ್ನ ರೂಮ್ನಲ್ಲಿ ಕಟ್ಕೊಂಡಿನಿ. ಓಕೆನಾ, ಬನ್ನಿ ಈಗ ನಮ್ಮ ಮನೆ ತೋರಿಸ್ತೀನಿ ನಿಮಗೆ. ಒಂದು ಬೆಡ್ರೂಮು, ನೆಕ್ಸ್ಟು ಇದು ಹಾಲ್. ಆಮೇಲೆ ಇದು ಏನೂ ಮಾಡಿಲ್ಲ, ನನಗೆ ರೂಮ್ ಹಂಗೆ ಇದೆ. ಮುಂದೆ ಇಲ್ಲೆಲ್ಲ ನಾನು ಏನಂತಾರೆ ಬಾಕ್ಸ್ನ ಇಲ್ಲೇ ಮೇಲೊಂದು ರೂಮ್ ಕಟ್ಟೀನಿ. ಅಲ್ಲಿ ಅವೆಲ್ಲ ಬಾಕ್ಸ್ ಇದಾವೆ, ಅದನ್ನೆಲ್ಲ ಇಲ್ಲೇ ಇಡೋಣ ಅಂತಂದು ಒಂದು ರೂಮ್ ಮಾಡೀನಿ ಫ್ರೆಂಡ್ಸ್. ಇದು ಒಂದು ಬಾಗಿಲ ಇದೆ ಹೊರಗೆ ಹೋಗೋಕ್ಕೆ. ಇದು ಬ್ಯಾಕ್ ಸೈಡ್ ಇದಾಗುತ್ತೆ. ಇದು ಫ್ರಂಟ್ ಸೈಡ್ ಒಂದು ಎರಡು ಡೋರ್ ಮಾಡೀನಿ. ಇದು ಸ್ವಿಚ್ ಹಾಕಬೇಕು. ಎಸ್, ಈ ಸ್ವಿಚ್ ಇಲ್ಲಿದ್ದಾವೆ. ಎಸ್, ನಾನು ಸ್ವಿಚ್ ತೆಗೆದಿದ್ದೆ, ಅದು ಆಗಲ್ಲ. ಎಸ್, ಕತ್ಲಾಗ್ತಾ ಇದೆ. ನಿಮಗೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿ ಬೆಳಿಗ್ಗೆ ನಿಮಗೆ ಮತ್ತೆ ತೋರಿಸ್ತೀನಿ. ಈಗ ಮಕ್ಕೊಂಡಿದ್ದೇಳ್ತೀನಿ, ಓಕೆನಾ? ಈಗ ಹೋಗೋಣ. ಟಾಮಿ, ಗುಡ್ ನೈಟ್. ಬೆಳಿಗ್ಗೆ ಮಾತಾಡುವ ನಿಮಗೂ ಅಷ್ಟೇ. ಸ್ಟೇ ಟ್ಯೂನ್ ಆಗಿರಿ, ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ನಿಮಗೂ ಟಾಮಿ ಗುಡ್ ಮಾರ್ನಿಂಗ್. ಟಾಮಿ, ಬನ್ನಿ ಈಗ ಹೋಗುವ, ನಮ್ಮ ಕೆಲಸ ಶುರು ಮಾಡುವ. ಇದು ನನ್ನ 1ನೇ ಎಪಿಸೋಡ್. ಈ ಎಪಿಸೋಡ್ನಾಗ ಏನು ಮಾಡಿದಪ್ಪ ಅಂದರೆ ಹೇಳ್ತೀನಿ, ವೇಟ್. ಸುಮ್ಮನೆ ಇದನ್ನೆಲ್ಲ ಹಾಕ್ಬಿಡೋಣ ಅನ್ಸುತ್ತೆ ಅದೇ. ಬಟ್ ಒಳಗಿಂದ ಒಂದು ಕಷ್ಟ ಇದೆ. ಒಂದು ಒಳಗೆ ಹಾಕೊಂಡು ಒಂದು ಹೊರ ಹಾಕೊಂಡು ಅಷ್ಟು. ಒಂದಕ್ಕೆ ಸ್ವಿಚ್ ಇರಲಿ, ಒಂದಕ್ಕೆ ಬೇಡ. ಹೆಂಗಂತೀರ ನೋಡಿರಿ, ಒಂದಕ್ಕೆ ಸ್ವಿಚ್ ಐತಿ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತದು. ಬನ್ನಿ, ಇದೊಂದು ಒಂದು ಹಳೆ ಮನೆ. ಮುಂಚೆ ಇದೊಂದು ಮನೆ ಕಟ್ಕೊಂಡಿದ್ದೆ. ಅದು ಅದೇ ಸ್ಟಾರ್ಟಿಂಗ್ ನಾನು ಡೌನ್ಲೋಡ್ ಮಾಡಿದಾಗ, ಮೈನ್ಕ್ರಾಫ್ಟ್ ಡೌನ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗ್ ನಾನು ಇಲ್ಲಿ ಒಂದೇ ಮನೆ ಕಟ್ಟಿದ್ದೆ. ಇಲ್ಲೇ ಎಲ್ಲ ಬಾಕ್ಸು ಗೀಕ್ಸು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ ಐಟಮ್ಸಿಂದು. ಈಗ ನಂದು ಹೊಸ ಮನೆ ಕಟ್ಟಿದ್ದಕ್ಕೆ ಅಲ್ಲಿ ಮೇಲೊಂದು ರೂಮ್ ಮಾಡೀನಿ, ಅಲ್ಲಿಟ್ಟಿದ್ದೀನಿ ನಾವೆಲ್ಲ ಬಾಕ್ಸು. ತೋರಿಸ್ತೀನಿ ನೋಡಿ, ಅಲ್ಲಿ ಮೇಲೆ ಕಾಣ್ತಾ ಇದೆ ಎಲ್ಲ ಅದೇ ರೂಮು. ಆಮೇಲೆ ಇವು ಮರ ಇಷ್ಟು ದೊಡ್ಡವಾಗ್ಯಾವೆ, ಹಾರ್ವೆಸ್ಟ್ ಮಾಡೋಕ್ಕೆ ಆಗಿಲ್ಲ, ಮಾಡೋಣಂತೆ. ಆಮೇಲೆ ಇವತ್ತಿನ ಎಪಿಸೋಡ್ನಾಗ ಏನಪ್ಪ ಅಂದರೆ ಇಲ್ಲೆಲ್ಲ ಗೇಟ್ ಕಟ್ಟಬೇಕು. ಅಂದರೆ ಇದು ಫಾರ್ಮಿಂಗ್ ಮಾಡೀನಿ. ಹಾಗಾಗಿ ಇದು ಮತ್ತೆ ಯಾವಾಗ ಏನಂತಾರೆ ಆಕಳ ಬಂದು ತಿಂದು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲೊಂದು ಗೇಟ್ ಕಟ್ಟಬೇಕು, ಅಂದರೆ ಕಾಂಪೌಂಡ್ ನಮ್ನಿ ಮಾಡಬೇಕು. ಅದನ್ನ ಗೇಟ್ ಕಟ್ಟಿ ನೆಕ್ಸ್ಟು ಮತ್ತೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೋಳಿ ಇದಾವೆಲ್ಲ, ಕೋಳಿ ಫಾರ್ಮ್ ಇದೆ ನಂದು. ನೆಕ್ಸ್ಟ್ ಇಲ್ಲಿ ಕುರಿ ಫಾರ್ಮ್ ಅದೇ, ಅಲ್ಲೇ ಎಲ್ಲ ಇದು ಎಂತ ಕುದುರಿ, ಇವು ಆಕಳು ಎರಡು ಇಲ್ಲೇ ಇಟ್ಟೀನಿ. ಇವು ಮಳೆ ಬರ್ತಾ ಐತಿ. ಇವನ ಮನುಷ್ಯ ಬಂದನಲ್ಲ. ಓಯ್ ಅರೆ ನಿಮ್ಮ ಮನೆ ನಡಿ, ಮನೆ ನಡಿ, ಮಳೆ ನಡಿ. ಹೊಕ್ಕಾನಿಗೆ ಮನೆಗೆ, ಯಾಕಂದ್ರೆ ಜಬಲ್ಸಿಲ್ಲ ಅಂದವು ಬಂದಿದ್ದು. ಕುರಿ ಎಲ್ಲ ತಗೊಂಡು ನನಗೆ ಜಬಲ್ಸಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಒಂದು ಕುರಿ ಎಲ್ಲ ತಗೊಂಡು ಹೋಗ್ಬಿಡ್ತಾನೆ. ನಡಿಲೆ, ಮನೆ ನಡಿ, ಮನೆಗೆ. ಮಳೆ ಬಂದತ್ ನೋಡ, ಫೈಟಿಂಗ್ ಹಾಕತ್ತಿ. ಇಟ್ಸ್ ಓಕೆ, ಮಳೆ ಬರ್ತಾಯಿದೆ, ತೋರಿಸ್ಕೊಂಡೆ. ಇದೆಲ್ಲ ನಾನು ಮೈನಿಂಗ್ ಮಾಡೀನಿ, ಇಡ್ಲಿ ತೋರಿಸ್ತೀನಿ. ಇದೆಲ್ಲ ಮೈನಿಂಗ್ ಮಾಡೀನಿ ಜಾಗಡಿಗೆ. ಬಟ್ ಈ ಎಪಿಸೋಡ್ ಬೇಡ, ನೆಕ್ಸ್ಟ್ ಎಪಿಸೋಡ್ನಾಗ ಮೈನಿಂಗ್ ಮಾಡ್ತೀನಿ, ಆವಾಗ ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಒಳಗೆ ಲೈಟ್ ಇಲ್ಲ, ನಿಮಗೇನು ಕಾಣೋದಿಲ್ಲ. ಓಕೆ, ಈಗ ಬನ್ನಿ ಕೆಲಸ ಬಡ ಮಾಡೋಣ. ಮಳೆ ಒಂದು ಬರ್ತಾಯಿದೆ, ಬಡ ಏನಂತ ಎಲ್ಲ ಗೇಟ್ ಎಲ್ಲ ಕಟ್ಟೋಣಂತೆ ಎಪಿಸೋಡ್ನಾಗೆ. ಓಕೆ, ನಾಯಿ ಬಾವಾಗ. ಇದು ನಮ್ಮದು ಡಾಗಿ. ಇದು ಹೆಸರು ಏನೂ ಇಟ್ಟಿಲ್ಲ, ಕಮೆಂಟಲ್ಲಿ ತಿಳಿಸಿ ಎಂದು ಇಡೋಣಂತೆ. ಸದ್ಯಕ್ಕೆ ಅದಕ್ಕೇನು ಇಟ್ಟಿಲ್ಲ. ಬನ್ನಿ. ಆಮೇಲೆ ನಮ್ಮ ಒಂದೆರಡು ಪಕ್ಷಿ ಇದ್ದಾವೆ, ಈಗ ಎಲ್ಲೇ ಹೋಗಿದ್ದಾವೆ, ಅವು ಬರ್ತವೆ ಆಮೇಲೆ ಕಡೆಗೆ ತೋರಿಸ್ತೀನಿ ನಿಮಗದು. ಓಕೆ, ಈಗ ಮುಂಚೆ ನಮ್ಗೆ ಗೇಟ್ ಬೇಕು. ಗೇಟ್ ಎಲ್ಲಿದ್ದಾವೆ ಹೇಳಿದ್ನಲ್ಲಿ ನಿಮ್ಗೆ, ಅದು ಬಾಕ್ಸು ಇಲ್ಲಿಟ್ಟು ನೀವು ತೆಳಗಿಡಬೇಕು ಅಂತಂದು.
ಇದನ್ನ ರೂಮು ಮತ್ತು ಬೇರೆ ಕಟ್ಟಬೇಕಂತ ಮಾಡೀನಿ. ಯಾಕಪ್ಪ ಅಂದರೆ ಇದೆಲ್ಲ ಹಳೆ ರೂಮ್ ಆಗೈತಿ. ನಾನು ಅವಾಗ ಇಟ್ಟಂಗಿ ನನಗೆ ಕಡಿಮೆ ಬಿದ್ದಿದ್ದು, ಹಾಗಾಗಿ ಇದೇ ಇಟ್ಟಂಗಿ ಒಳಗೆ ಕಟ್ಬಿಟ್ಟೀನಿ. ಇದೊಂದು ಬೇರೆ ಮಾಡಬೇಕು. ಅದ್ರ ಮೇಲೆ ನೋಡ್ರಿ ಮೇಲೆಲ್ಲ ಈ ರೀತಿ ಐತಿ. ಇದೆಲ್ಲ ಸರಿ ಮಾಡಬೇಕು ಆದಷ್ಟು ಬೇಗ. ನೋಡೋಣಂತೆ ಈಗ ಏನಿದೆ ಕೆಲಸ ಅದನ್ನ ಅಂದರೆ ಕಂಪೌಂಡಿಗೆ ಬೇಕಾಗಿರುವಂಥ ವಸ್ತುಗಳು ತೊಗೊಂಡು ಹೋಗೋಣ. ತೊಗೊಂಡು ಹೋಗೋಣಂತೆ. ಇದು ಒಂದು ಸ್ವಲ್ಪ ಬೇಕು, ಇದೊಂದು ಸ್ವಲ್ಪ ಬೇಕು. ಒಂದು ಗೇಟ್ ಬೇಕು. ಎಷ್ಟಿದೆ ನನಗೆ ಈಗ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ಸ್ವಿಚ್ ಇಟ್ಕೊಳ್ಳೋಣ. ಈಗ ಸಾಕು, ಮತ್ತು ಬೇಕಂದ್ರೆ ಬಂದು ಮಾಡ್ಕೊಂಡು ಹೋಗೋಣಂತೆ. ಬನ್ನಿ ಬಡ ಹೋಗಿ ಕೆಲಸ ಮಾಡೋಣ. ಪ್ಲೀಸ್ ಒಂದು ಹೊಸ ಚಾನಲ್ ಐತಿ, ಆಮೇಲೆ ಇದು ಒಂದನೇ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ ನೋಡೋಣ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ? ನಿಮ್ಮ ಫ್ರೆಂಡ್ಸ್ ಅದನ್ನು ನೋಡ್ತಾರೆ ಅಂದರೆ ಅವ್ರಿಗೆ ಕೂಡ ವಿಡಿಯೋ ಶೇರ್ ಮಾಡಿರಿ. ಬನ್ನಿ ಈಗ ಕಂಪೌಂಡ್ ಕಟ್ಟಕ್ಕೆ ಶುರು ಮಾಡುವ. ಗೇಟು ಇಲ್ಲಿ ಮಾಡೋಣ ಅಥವಾ ಇಲ್ಲಿ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ಗೇಟ್ ಈ ಕಡೆನೇ ಮಾಡೋಣ. ಈ ಕಡೆ ಮುಂಚೆ ಇಟ್ಟಂಗೆ ಹಾಕೊಂಡ ನೀರಿನಾಗ, ಯಾಕಂದ್ರೆ ನೀರಿನಾಗ ಮನುಷ್ಯ ಬರಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ದನ ಆಗಲಿ ಕರು ಆಗಲಿ ಆಕಳ ಬರ್ಬೋದು. ಇಲ್ಲೇ ಗೇಟ್ ಹಾಕೊಂಡು ತೊಗೋಣ. 2 ಕಲರ್ ಗೇಟ್ ಇದಾವೆ ನನ್ನ ಕಡೆ. ನೋಡೋಣ ಡಿಸೈನ್ ಎಲ್ಲ ಮಾಡೋಕ್ಕಾದ್ರೆ ಮಾಡೋಣ. ಓಕೆ, ಈಗ ಇದು ಹಾಕೋಣಂತ. ಎಸ್, ಇವು ಆಗ್ತಾವೋ ಇಲ್ಲ ನನಗೂ ಡೌಟ್ ಇದೆ, ಯಾಕಂದರೆ ಭಾಳ ಬೇಕಾಗುತ್ತೆ. ಎಸ್, ನೋಡಿರಿ ಆಗಲ್ಲ. ಐ ಥಿಂಕ್ ಒಂದೇನೇ ತೊಗೊಂಬರ್ಬೋದು. ನಾ 2 ಬೇಕೇನೆ ಇಲ್ಲಿ. 2 1 2 3 ಬೇಕಾಗುತ್ತೆ. ಏನು ಮಾಡೋಣ? ಬನ್ನಿ ಈಗ ಹೋಗಿ ಮಾಡ್ಕೊಂಬರೋಣ. ಬೇರೆ ಆಪ್ಷನ್ ಇಲ್ಲ ನಮಗೆ. ಈಗ ಹೋಗಿ ಬಡ ಮಾಡ್ಕೊಂಬಂದು ನಂಗೆ ಅದೆಲ್ಲ ಮ್ಯಾಗತ್ತದು ತಳ ಹೇಳೋದು ಆಗೋದಿಲ್ಲ. ಹಾಗೆ ಅದು ರೂಮ್ ತೋರಿಸಿದ್ನಲ್ಲಿ ನಿಮ್ಗೆ ಇನ್ನೊಂದು ಅಲ್ಲಿ ಏನೂ ಇಲ್ಲ ಅಂತಂದು ಅಲ್ಲೇ ಇದನ್ನೆಲ್ಲ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿನಿ. ಇದಕ್ಕೇನು ಬೇಕಪ್ಪ? ಸ್ಟಿಕ್ ಒಂದು. ಎಸ್, ಸಾಕು ಈಗ ಸದ್ಯಕ್ಕೆ ಸಾಕು. ಬನ್ನಿ ಬಡ ಹೋಗೋಣ. ಎಲ್ಲದನ್ನ ಇಲ್ಲೇ ಜಂಪ್ ಮಾಡಿಬಿಡ್ತೀನಿ. ಓ ಹೆಲ್ತ್ ಬಾಬ ಹೊಡೆತು ಬಿತ್ತು ಸ್ವಲ್ಪ, ಬಟ್ ನಡೆಯುತ್ತೆ. ಮತ್ತು ಅರ್ಜೆಂಟಿಗೆ ಮಾಡಬೇಕು. ಇಲ್ಲೇ ಗೇಟ್ ಮಾಡೋನು ಅಲ್ಲಿ ಗೇಟ್ ಮಾಡೋನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಾಣಿಗಳು ಜಾಸ್ತಿ ಬರ್ತವೆ. ಐ ಥಿಂಕ್ ಇಲ್ಲೇ ಮಾಡೋಣ ನಾವು, ಯಾಕಂದರೆ ನಮ್ಮ ಮನೆ ಇಲ್ಲೇ ನೋಡೋಣ. ಇಲ್ಲೇ ಮಾಡೋಣ ಆಗಿದ್ದಾಗಲಿ. ಓ ಸುಮ್ಮನೆ ತೆಗೆದ್ಬಿಟ್ಟು ನೋಡಿ ಮನೆ. ಎಸ್, ಇದು ಹಾಕೊಂಡು ಮತ್ತದು ಫಸ್ಟ್ ನಮಗೆ ಬಿಡಬೇಕು, ಮತ್ತು ಟೈಮ್ ಹಿಡಿಯುತ್ತೆ. ಸೊ ನಾವು ಈ ರೀತಿ ಮಾಡಿ ಹೆಂಗೋ ಜಾಸ್ತಿ ಮಾಡ್ಕೊಂಬಂದಿದ್ವಲ್ಲ, ಐ ಥಿಂಕ್ ನಾವು ಈ ರೀತಿ ಮಾಡಿದ್ದೆ ಚೆನ್ನಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಗೇಟ್ ಹಾಕೋಕ್ಕೆ ನಮಗೆ ಎಂಥದ್ದು ಸ್ವಿಚ್ ಹಾಕೋಕ್ಕೆ ತೊಗೊಂಡು ಬಂದಿವಲ್ಲ, ಅದು ಹಾಕೋಕ್ಕೆ ನಮಗೆ ಸ್ಪೇಸ್ ಬೇಕು. ಹಾಗಾಗಿ ಆ ರೀತಿ ನಮಗೆ ನೋಡಿದೆ. ಈಗ ನೋಡಿ, ನಾವು ಹೊರಗಡೆಯಿಂದ ಗೇಟ್ ತೊಗೊಂಬರೋನು, ಇಲ್ಲಿ ಒಳಗಡೆ ಸ್ವಿಚ್ ಹಾಕೋನು. ಐ ಥಿಂಕ್ ನಾವು ಇಲ್ಲೇ ಮಾಡ್ಬೋದು. ಇಲ್ಲಿ ಹಾಕಕ್ಕೆ ಇಲ್ಲೇ ಹಾಕಬೇಕು ನೋಡಿ, ಇಲ್ಲಿದೆ. ಈಗ ಹಾಗೆ ಹೋಗಿ ನಾನು ಈಗ ಬೇಡ, ಎಲ್ಲವೂ ಆಗಲಿ ಅವಾಗ ನಾವು ಏನಂತಾರೆ ಎಲ್ಲ ಬೆಳೆದಿದ ಮ್ಯಾಗೆ ನಾವು ಹಾರ್ವೆಸ್ಟ್ ಮಾಡೋಣ. ಈಗ ಬನ್ನಿ ಹೋಗೋಣ. ಸ್ವಲ್ಪ ಅಂದರೆ ನನ್ನ ಬಿಟ್ಟು ಬೇರೆದು ಯಾವುದಾದ್ರು ವಾಯ್ಸ್ ಕೇಳಿದರೆ ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಮನೆ ಒಳಗೆ
ರಿಕಾರ್ಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಮತ್ತು ವಾಯ್ಸ್ ಕೇಳಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ನನಗೆ ಮಳೆ ಬರ್ತದೆ. ಇವತ್ತಿನ ಎಪಿಸೋಡ್ ಇಲ್ಲೇ ಎಂಡ್ ಮಾಡೋಂತೆ. ಇದು ನನ್ನ ಪಕ್ಷಿ ನನ್ನ ಮನೆಯಾಗ ಬರುತ್ತೆ. ಈಗ ನನ್ನ ಹೆಗಲ್ ಮ್ಯಾಗಿದೆ. ಎಸ್ ಟಾಮಿ, ಈ ಲಾಂಗ್ ನೀನೇ ಎಂಡ್ ಮಾಡಿಬಿಡು. ಓಕೆ, ಇವತ್ತಿನ ಎಪಿಸೋಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಎಪಿಸೋಡ್ನಾಗೆ ಮತ್ತೆ ಬರುವ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ಮತ್ತು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೀಟ್ ಆಗೋದಂತೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಇದಾದ ತಕ್ಷಣ ಮತ್ತು ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ಒಂದು ದಿನಕ್ಕೆ ಒಂದು ಎಪಿಸೋಡ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್. ಮತ್ತು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಇದು ನನ್ನ 1ನೇ ಎಪಿಸೋಡ್. ಹೇಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಇದಕ್ಕಿಂತ ಚೆನ್ನಾಗಿ ಮಾಡ್ಕೊತ ಹೋದಂತೆ ಬರೋ ಎಪಿಸೋಡ್. ಓಕೆನಾ? ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್, ಬಾಯ್.